जय हे अंबेडकर जय हे दीपद जन वैविध्यತೆ ಪಡೆದು ಬದುಕುತ್ತಿದ್ದ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀವು ನೀಡಿದ ಮಾತೆ ಘನತೆ ದೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದ್ದ ಸಮಾನತೆ ಐತಿಹಾಸಿಕ ಜನ ಬೀದರ್ ಜಿಲ್ಲೆಯಲ್ಲಿ ಬಸವನಾಡಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ಪೂಜ್ಯರು ಸೇರ್ಕೊಂಡು ಹೇಗೆ ಸಂವಿಧಾನ ವಚನ ಬಾಬಾ ಸಾಹೇಬರ ಸಂವಿಧಾನದಂತೆ ನಾವೆಲ್ಲರೂ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಏಕಾಗಿ ನಮ್ಮ ಇನ್ನೊಬ್ಬರು ಪೃಥ್ವಿರಾಜ್ ಫೌಂಡೇಶನ್ ಜೊತೆಯಲ್ಲಿ ನಮ್ಮ ಎಲ್ ಜನಾರ್ದನ್ ಸರ್ ಹೈದರಾಬಾದ್ ಅವರು ಬರಬೇಕು. ಮತ್ತೆ ಇವತ್ತೆಲ್ಲರಿಗೂ ಗೊತ್ತಿರಬೇಕು, ಇವತ್ತು 4 अप्रैल आज बाबा साहब अम्बेडकर का मैरिज एनिवर्सरी भी है. तो ये प्रोग्राम इसके लिए आयोजन किया है. 700 ಪ್ರದರ್ಶನಗಳನ್ನ ಕಂಡಂತ ಅದ್ಭುತ ನಾಟಕ ಭಾರತದಲ್ಲಿ ಯಾವುದರಿದೆ ಅಂದ್ರೆ ಅದು ಎಲ್ಲರ ಅಂಬೇಡ್ಕರ್ ಸಂಗಮ ಶರಣಂ ಗಚ್ಚಾಮಿ. ಸೊ ಹಾಗಾಗಿ ಈ ಒಂದು ಪ್ರಥಮ ಪ್ರಯತ್ನ ಇದೆ. ಏನಂದ್ರೆ ಪ್ರಥಮ ಪ್ರಯತ್ನದಲ್ಲಿ ಶ್ರೀಮತಿ ಗೀತಾ ಅವರು ವೇದಿಕೆ ಮೇಲೆ ಬರಬೇಕು, ಪಂಡಿತ್ ಚಿದ್ರಿ ಅವರು. ಈ ಒಂದು ಪ್ರಯತ್ನ ಏನಿದೆ ಅಂದ್ರೆ ಎಲ್ಲ ನನ್ನ ಗಣ್ಯರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ಇದು 700 ಪ್ರದರ್ಶನ ತೆಲುಗು ಮೇ ಆಗಿದೆ, ತೆಲುಗುದಾಗಿದೆ. ಅದಕ್ಕೆ ತೆಲಂಗಾಣ ಸರ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿ ಇಡೀ ಆಂಧ್ರದಂತೆ ತೆಲಂಗಾಣದಂತೆ ಈ ಒಂದು ಕಾರ್ಯಕ್ರಮ 700 ಪ್ರದರ್ಶನ ಕಂಡಿದ್ದ ತೆಲುಗು ನಾಟಕವನ್ನ ನಾವು ಪ್ರಪ್ರಥಮವಾಗಿ ಒಂದು ಪ್ರಯತ್ನ ಮಾಡಿದ್ದೇವೆ ಕನ್ನಡದಲ್ಲಿ. ಹೈದರಾಬಾದಿಂದ ಅಕಾಡೆಮಿಯಿಂದ ಬಂದಿರುವುದು ಈ ನಮ್ಮ ಸಮಕ್ಷ ಎಲ್ಲ ಕಲಾವಿದರು ನಾಟಕ ಏನು ಪ್ರೆಸೆಂಟ್ ಮಾಡಿದ್ದಾರೆ, ಪ್ರಸ್ತುತ ಮಾಡಿದ್ದಾರೆ, ಅವೆಲ್ಲರಿಗೂ ನಾನು ಅಭಿನಂದನೆ ಹೇಳಿದ್ದೇನೆ. ಇವತ್ತು ನಮಗೆ ಅವರು ಕರೆಕ್ಟಾಗಿ ಹೇಳಿದ್ದಾರೆ, ಅಂಬೇಡ್ಕರ್ ಜಿ ಅವರ ಬಗ್ಗೆ ಮಾತಾಡುವಾಗ ನಾವು ಬರೀ ಸಂವಿಧಾನ ಮತ್ತು ಜಾತಿ ಬಗ್ಗೆ ಮಾತಾಡ್ತೀವಿ. ಆದರೆ ಅಂಬೇಡ್ಕರ್ ಅವರ ಜೀವನದಲ್ಲಿ ಇದು ಎರಡೂ ಅಷ್ಟೇ ಇಲ್ಲ. ಅವರ ಜೀವನದಲ್ಲಿ ಅವರು ಕಾನ್ಸ್ಟಿಟ್ಯೂಷನನ್ನು ಆರ್ಕಿಟೆಕ್ಟ್ ಮಾಡಿ ಅದರಲ್ಲಿ ಈಕ್ವಲ್ ಆಪರ್ಚುನಿಟಿ, ಎಲ್ರಿಗೂ ಸಮಾನ ಅವಕಾಶ ಅಂತ ಕೊಟ್ಟಿದ್ದಾರೆ. ಅದು ಯಾವುದೂ ಇರಲಿ, ಬರೀ ಜಾತಿ ಬಗ್ಗೆ ಇಲ್ಲ, ಲಿಂಗ ಆಗಲಿ, ಧರ್ಮ ಆಗಲಿ ಅಥವಾ ಯಾವುದೂ ಪ್ರಕಾರದ್ದು ಆಗಲಿ ಅವರು ಸಮಾನ ಅವಕಾಶ ಕೂಡ ಕೊಟ್ಟಿದ್ದಾರೆ. ಹಕ್ಕುಗಳು ಕೂಡ ಕೊಟ್ಟಿದ್ದಾರೆ ಎಲ್ಲರಿಗೂ. ರೈಟ್ ಟು ಲೈಫ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ನಮಗೆ ಇದೆ. ಮತ್ತು ರೈಟ್ ಟು ಲೈಫ್ ಬರೀ ಜೀವನಾವಕಾಶ ಇಲ್ಲ, ಅದು ರೈಟ್ ಟು ಲೈಫ್ ಅಂದರೆ ರೈಟ್ ಟು ಎಜುಕೇಷನ್, ರೈಟ್ ಟು ಗುಡ್ ಫುಡ್, ರೈಟ್ ಟು ಸ್ಪೀಕ್, ಅವೆಲ್ಲ ನಮಗೆ ಅಂಬೇಡ್ಕರ್ ಜಿ ಅವರು ಸಂವಿಧಾನವನ್ನು ಆರ್ಕಿಟೆಕ್ಟ್ ಆಗಿ ನಾವೆಲ್ಲರಿಗೂ ಕೊಟ್ಟಿದ್ದಾರೆ. ಮತ್ತು ಅವರು ಹೇಳಿದಂಗೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸಮಾನ ಕೆಲಸ ಏನು ಮಾಡ್ತಾರೆ ಅದಕ್ಕೆ ಸಮಾನ ವೇಜಸ್ ಇರಬೇಕು. ಮತ್ತು ಕಾರ್ಮಿಕ ಸಂಘದವರಿಗೂ ಎಷ್ಟು ತಾಸು ಅವರು ಕೆಲಸ ಮಾಡಬೇಕು ಅಂತ ಅದರ ಬಗ್ಗೆ ಕೂಡ ಹೇಳಿದ್ದಾರೆ. ಅವೆಲ್ಲ ವಿಷಯ ಬಗ್ಗೆ ನಾವೆಲ್ಲರಿಗೂ ಇವತ್ತು ತಿಳಕ್ಕೆ ಬಂದಿತ್ತು. ಅದಕ್ಕೆ ಯಾರು ಪ್ರಸ್ತುತ ಮಾಡಿದ್ದಾರೆ ಅವೆಲ್ಲರಿಗೂ ನಾನು ಇನ್ನೊಂದು ಸರಿ ಅಭಿನಂದನೆ ಸಲ್ಲಿಸುತ್ತಾ ನನ್ನ ನುಡಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. ಅಭಿವೃದ್ಧಿ, ಮಹಿಳೆಯರ ಅಭಿವೃದ್ಧಿ ಅದೆಲ್ಲನೂ ನಮ್ಮ ಕಣ್ಮುಂದೆ ಈ ನಾಟಕ ಮುಖಾಂತರ ಇಟ್ಟಿದ್ದಾರೆ. ಮತ್ತು ಜೊತೆಗೆ ಈ ಇಷ್ಟೊಂದು ದಶಕಗಳ ನಂತರ ಕೂಡ ಅವ್ರು ನೋಡಿರೋ ಎಲ್ಲ ಕನಸುಗಳನ್ನು ಇನ್ನೂ ನೆನಸಾಗಿಲ್ಲ, ಅದನ್ನು ಕೂಡ ಈ ನಾಟಕ ಮುಖಾಂತರ ಒಂದು ಸಂದೇಶ ನಮಗೆ ಕೊಟ್ಟಿದ್ದಾರೆ. ನಾವು ಇನ್ನೂ ಭಾಳಷ್ಟು ಕೆಲಸ ಮಾಡಬೇಕಿದೆ, ಇನ್ನು ಅವ್ರು ನೋಡಿರೋ ಕನಸು ಇನ್ನೂ ನೆನಸು ಮಾಡಬೇಕಿದೆ ಅಂತ ಈ ನಾಟಕ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಅವರಿಗೆ, ಈ ಎಲ್ಲ ತಂಡದವರಿಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಅಭಿವೃದ್ಧಿ ಆಗಿ ತದನಂತರ ದೇಶವನ್ನು ಕೂಡ ಅಭಿವೃದ್ಧಿಗೊಳಿಸಬೇಕಂದ್ರೆ ಕುಲ ನಿರ್ಮೂಲನೆ ಆಗಬೇಕು ಹಾಗೂ ಸಮಾಜದಲ್ಲಿ ಸಮಾನತೆ ಬರಬೇಕಂತ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಇಡೀ ಜೀವನದಲ್ಲಿ ಹೋರಾಟ ಮಾಡಿದ್ದ ಪ್ರತಿಯೊಂದು ಸನ್ನಿವೇಶವನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡಿದ್ದ ಎಲ್ಲ ಟೀಮ್ಗೂ, ಎಲ್ಲ ಕಲಾವಿದರಿಗೂ ಹಾಗೂ ನಿರ್ದೇಶಕರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಮತ್ತಷ್ಟು ಇದೇ ರೀತಿ
ಜನರಲ್ಲಿ ಜಾಗೃತಿಗೊಳಿಸಬೇಕೆಂದು ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. Everybody, we are really thankful to the organizers for filling the hall in such a beautiful manner, for making this program a great success. And this is the first time we have seen district officials, senior officials, people from different faiths and different parties coming and taking part in this great event. What we wanted to convey is, this is not a message from Baba Saheb Ambedkar. Abhyudaya Arts Academy wants to take the mission of Baba Saheb Ambedkar to every corner of this country. That is the purpose of this country. In another 10 days, we are going to celebrate the April 14th, the Jayanti program of Baba Saheb Ambedkar. On that day, we want to give a call to all of you. In every village, there should be a banner, huge banner, as big as possible, with a quotation stating, "Annihilate the caste by law." This should be the first motto. This is the first slogan of Baba Saheb Ambedkar for transforming Indian society. Therefore, let us make it a slogan from this year onwards, and by 2036, when Baba Saheb Ambedkar has written Annihilation of Caste, by that date, this country should see annihilation of caste in the form of law. Thus, that will be our slogan from here onwards. This is the message we wanted to make. And Abhyudaya Arts Academy wants to make a lot of progressive stories like this to educate ourselves and educate the community and educate the country at large. Therefore, whatever support you are giving us, we make this bigger and bigger day by day until the vision and mission of Ambedkar is 100% realized in this land before our eyes. Thank you very much for giving us this great opportunity. With visualization, realization and execution of this Sangam Saranam Gacchami, on behalf of all of us, let us thank him by a big applause. K.K. Raja is the man behind this project, and Mr. Siddhoji, Dr. M. Siddhoji Rao, Ford Foundation Scholar, is the president of this academy, and Mr. Jaggaraju is the man behind the project management across the country. Thank you very much for listening to me. Thank you very much. ನಾಟಕ ನೋಡಿದ ಮೇಲೆ ಮತ್ತೆ ನಾವು ಮಾತಾಡಬೇಕಂತ ಏನು ಅವಶ್ಯಕತೆ ಇದೆ ಅಂತ ಅನಿಸಲ್ಲ. ನಾನು ಸ್ಟೇಟ್ ಬೆಂಗಳೂರಿನ ಹೈದರಾಬಾದ್ ಫ್ಲೈಟ್ನು ಈ ನಾಟಕ ನೋಡಿ ಬಂದಿದ್ದೀನಿ. ಈ ನಾಟಕ ಬಾಬಾ ಸಾಹೇಬ್ ಜೀವನದಲ್ಲಿ ಈ ಪಿಕ್ಚರ್ ಇಸ್ ಬೆಟರ್ ದ್ಯಾನ್ ಬಿಗ್ ಬುಕ್. ಪಿಕ್ಚರ್ ಆ ನಾಟಕ ಎಷ್ಟು ಪುಸ್ತಕ ಓದ್ತೇವೆ ಅದಕ್ಕಿಂತ ಜಾಸ್ತಿ ಇದೆ. ನಾಟಕ ಬಗ್ಗೆ ನಾ ಏನು ಕೇಳಿದೆ ಅದಕ್ಕಿಂತ ಜಾಸ್ತಿ ಇದೆ. ಇದು ಒಂಥ ಹಿಸ್ಟಾರಿಕ್ ಈವೆಂಟ್ ಇದೆ. ಆಂಧ್ರ ಪ್ರದೇಶ, ತೆಲಂಗಾಣ ಎಲ್ಲ IAS ಆಫೀಸರ್ಸ್ ಅವರು ಒಂದು ಕಡೆ ಬಂದು ಇಂಥ ಒಂದು ಅಕಾಡೆಮಿ ಸ್ಥಾಪನೆ ಮಾಡಿ ಇಂಥ ಒಂದು ನಾಟಕ ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯದಿದೆ. ಈಗ ತೆಲುಗು ಅಲ್ಲಿ ಎಷ್ಟೋ ಸಾವಿರ ಒಂದು 100s ಆಫ್ ನಾಟಕ ಸಾಗ್ಯಾವ. ಇಲ್ಲಿ ಈಗ ಕನ್ನಡದಲ್ಲಿ ಬೀದರ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಭಾಳ ಒಳ್ಳೆಯದಿದೆ. ನಾನು ಅನಿಲ್ ಬೆಲ್ದಾಳ್ ಅವರು ಅವ್ರ ಸಂಗಡಿಗಳಿಗೆ ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಏನು ಅಕಾಡೆಮಿ ಇದೆ, ಈಗ ಅಕಾಡೆಮಿಗೆ ಭಾಳ ಅಭಿನಂದಿಸ್ತೀನಿ. ಈ ನಾಟಕದಲ್ಲಿ ಇಂಟರ್ವ್ಯೂಲ್ ಇಲ್ಲ. ಈ ನಾಟಕದಲ್ಲಿ ನಾನ್ ಸ್ಟಾಪ್ ಯಾರೂ ಎದ್ದು ಹೋಗಿಲ್ಲ. ಇಂಥ ಒಂದು ಸಂದೇಶ ಪೂರ್ತಿ ಲೈಟ್ ಆಫ್ ಮಾಡಿ ಒಂದು ಬೆಳಕಿನಿಂದ ಬರ್ತದೆ ಬಾಬಾ ಸಾಹೇಬ. ಇದು ವಿಶೇಷ ಇದೆ. ನಾಟಕ ಪದ್ಧತಿ, ನಾಟಕ ಕಂಟೆಂಟ್ ಆ್ಯಂಡ್ ಸಬ್ಸ್ಟಾನ್ಸ್ ಎರಡೂ ಭಾಳ ಒಳ್ಳೆಯದು. ಈ ಹೊಸ ಬರೋ ಪೀಳಿಗೆಗೆ, ಹೊಸ ಜನ್ರೇಷನ್ ಬಾಬಾ ಸಾಹೇಬ್ ಅವ್ರ ಜೀವನ, ಅವ್ರ ಬದುಕು, ಅವ್ರ ಜೀವನ ಸಂದೇಶ ಈ ನಾಟಕ ಮುಖಾಂತರ ಸಿಗ್ತದಂತ ನಾನು ಈ ತಂಡಕ್ಕೆ ಭಾಳ ಅಭಿನಂದಿಸ್ತೀನಿ. ಕರ್ನಾಟಕದಲ್ಲಿ ಯಾವ ಪ್ರಕಾರ
ಆಂಧ್ರ ಪ್ರದೇಶ ತೆಲಂಗಾಣ ಯಶಸ್ವಿ ಆಗಿದೆ. ಅದಕ್ಕಿಂತ ಜಾಸ್ತಿ ಕರ್ನಾಟಕದಲ್ಲಿ ಇದು ಆಗಲಿ ಅಂತ ಭಾವಿಸ್ತೇನೆ. ಧನ್ಯವಾದಗಳು. ಯಾಕಂದರೆ ನಾವು ತಾತ್ಯಾರಾವ್ ಕಾಂಬ್ಳೆಯವರಿಗೆ ಇವತ್ತು ನೆನೆಸ್ಬೇಕಾಗ್ತದೆ. ಬಾಬಾ ಸಾಹೇಬ್ರ ನಾಟಕ ನೋಡಿದ ಮೇಲೆ ನಾವು ಹಳೆಯದು ನೆನಪು ಬರ್ತದೆ. ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಅಂಬೇಡ್ಕರ್ ಅವರ ಧ್ವನಿಯನ್ನು ಎತ್ತಿ ಹೈರಾಣ ಆದವರಂದ್ರೆ ತಾತ್ಯಾರಾವ್. ಇವತ್ತು ಬೇಕಾದಷ್ಟು ಜನರು ಮಿನಿಸ್ಟರ್ ಆಗ್ಯಾರ, ಆದರೆ ಹೈರಾಣ ಆದವ್ರು ಇವು. ಅಂಥವ್ರದ್ದು ಮಹತ್ವದ್ದು ಇವತ್ತಿನ ದಿವಸ ಬಾಬಾ ಸಾಹೇಬ್ರ ಬಗ್ಗೆ ವರ್ಣನೆ ಬೇಕಾದಷ್ಟು ಮಾಡಿದ್ದಾರೆ. ಒಂದೇ ಮಿನಿಟ್ ಹೇಳಿದ್ರು ಮತ್ತೆ ಹೆಚ್ಚಿಗೆ ಹೇಳ್ತಾ ಇದ್ದೀನಿ. ಬಾಬಾ ಸಾಹೇಬ್ರಂತ ರಾಷ್ಟ್ರೀಯ ವ್ಯಕ್ತಿ ಭಾರತದಲ್ಲಿ ಮತ್ತೆ ಯಾರು ಇಲ್ಲ. ತುಂಬ ರಾಷ್ಟ್ರೀಯವಾಗಿ ಅವ್ರು ಬೇಕಾದರೆ ನಿಜಾಮ್ರಿ ಹೇಳಿದಂಗೆ 50 ಕೋಟಿ ರೂಪಾಯಿ ತಗೊಂಡು ಮನೆಯಾಗ ಇರ್ಬೋದಾಗಿತ್ತು. ಅವರು ಧರ್ಮ ಬದಲಾಯಿಸಿಲ್ಲ, ರಾಷ್ಟ್ರಕ್ಕೆ ಹಾಳಾಗೊಟ್ಟಿಲ್ಲ. ಅಂತ ಮಹಾಪುರುಷರ ಬಗ್ಗೆ ನಾಟಕ ಮಾಡಿದಂಥ ನೋಡಿದಂಥ ತಮ್ಮೆಲ್ಲರಿಗೆ ಧನ್ಯವಾದ ಅರ್ಪಿಸ್ತೀನಿ. ಒಂದೇ ಮಾತಾಡ ನನಗೆ ಸ್ವಲ್ಪ ತಡವಾಯಿತು, ಯಾಕೆಂದರೆ ನಾಳೆ ಒಂದು ಕಾರ್ಯಕ್ರಮ ಇರೋದ್ರಿಂದ ತಮ್ಮೆಲ್ಲರಿಗೆ ಪರಿಚಯ ಇದೆ. ಸೊ ಆ ಕಾರ್ಯಕ್ರಮ ನಿಮಿತ್ತ ಬಿಜಿ ಇರೋದ್ರಿಂದ ಬಂದು ನೋಡೋದಕ್ಕೆ ಆಗಲಿಲ್ಲ. ಆದರೆ ಕಾರ್ಯಕ್ರಮದ ಹೆಸರು ಬಹಳ ಸುಂದರವಾಗಿದೆ. ಎಲ್ಲರ ಅಂಬೇಡ್ಕರ. ಎಲ್ಲರೂ ಬಂದು ನೋಡಿ ತಾವು ಎಲ್ಲರ ಅಂಬೇಡ್ಕರ ಇದ್ದಾರೆ ಎನ್ನುವುದನ್ನು ತಾವು ತಿಳಿದುಕೊಂಡಿದ್ರಿ. ಸೊ ತಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಇದ್ದಿದ್ರಿ ಅನ್ನೋದನ್ನು ತಾವು ಮಾನಸಿಕವಾಗಿ ಒಪ್ಕೊಳ್ಬೇಕು. ಬರೀ ತೋರಿಕೆಗಾಗಿ ಮಾಡುವುದಲ್ಲ, ಅದು ಮನಸಾರೆ ಅದನ್ನು ಒಪ್ಪಿಕೊಂಡು ತಾವು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಜ್ಞತರಾಗಿರ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿಗಳು, ಬಂಧುಗಳೇ, ನಾನು ಇಲ್ಲಿಯವರೆಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಓದಿದ್ದು ತಿಳ್ಕೊಂಡಿದ್ದಕ್ಕಿಂತಲೂ ಇವತ್ತು ಈ ನಾಟಕ ನೋಡಿರೋದ್ರಿಂದ ನನಗೆ ಮತ್ತಿಷ್ಟು ಜ್ಞಾನ ಅಂಬೇಡ್ಕರ್ ಬಗ್ಗೆ ಹೆಚ್ಚಿಗೆ ಆಗಿದೆ. ಹೆಚ್ಚಿಗೆ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಅವ್ರ ಬಗ್ಗೆ ಬಹುತೇಕ ಒಂದು ತಿಂಗಳು ಓದಿದ್ರೂ ಇಷ್ಟೊಂದು ಅರ್ಥ ಆಗ್ತಿದ್ದಿಲ್ಲ. ಈ ನಾಟಕದಿಂದ ಅಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂತ ಹೇಳಿಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ, ಹೆಮ್ಮೆ ಪಡ್ತಾ ಇದ್ದೀನಿ. ಈ ನಾಟಕ ಕಲಾವಿದರು ಅಷ್ಟೇ ಪರಿಣಾಮಕಾರಿಯಾಗಿ ಅಭಿನಯಿಸಿದ್ದಾರೆ. ಮತ್ತು ಕಲಾವಿದರು ಎಲ್ಲರೂ ಏಕಾಗ್ರತೆಯಿಂದ ನೋಡುವ ರೀತಿಯಲ್ಲಿ ಈ ಕಲೆಯ ಪ್ರದರ್ಶನ ಆಗಿದೆ. ಆ ದೃಷ್ಟಿಯಿಂದ ಇದು ಪ್ರತಿಯೊಂದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಈ ನಾಟಕ ತಲುಪಬೇಕು ಅನ್ನುವಂಥ ಒಂದು ಮನೋ ಅಭಿಲಾಷೆಯನ್ನು ವ್ಯಕ್ತ ಮಾಡಿ ಅದನ್ನು ಒಂದು ತಿಂಗಳ ಭಾಷಣ ಪ್ರವಚನ ಮಾಡೋದಕ್ಕಿಂತಲೂ ಒಂದು ದೃಶ್ಯ ಮಾಧ್ಯಮ ಅದು ಭಾಳ ಪರಿಣಾಮಕಾರಿಯಾಗಿರ್ತದೆ ಅಂತ. 90 ನಿಮಿಷದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಅರ್ಥವತ್ತಾಗಿ ಆಗ್ತದೆ. ಎಂಥವ್ರ ಮನದಲ್ಲಿನೂ ಏನೇನೋ ಆಲೋಚನೆಗಳು ಇದ್ದಿದ್ದು ಆ ಸಂಶಯಗಳನ್ನ ದೂರ ಮಾಡ್ತದೆ ಈ ನಾಟಕ ಅಂತ ಹೇಳಿ ಮತ್ತೊಮ್ಮೆ ಇದಕ್ಕೆ ಆಡಿಸುವಂಥ, ಇದಕ್ಕೆ ಶ್ರಮ ಪಟ್ಟಿರುವಂಥ, ಇದಕ್ಕೆ ದುಡಿದಿರುವಂಥ ಎಲ್ಲ ಕಲಾ ಅಭಿಮಾನಿಗಳಿಗೂ ಮತ್ತು ಎಲ್ಲ ಕಲಾವಂತರಿಗೂ ಎಲ್ಲರಿಗೂ ನಾನು ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರ ಅಂಬೇಡ್ಕರ್ ಈ ನಾಟಕ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಸಮಾನತೆಗೋಸ್ಕರವಾಗಿ, ಎಲ್ಲರ ಹಕ್ಕಿಗೋಸ್ಕರವಾಗಿ, ಅದು ದಲಿತರ ಹಕ್ಕಾಗಿರ್ಬೋದು, ರೈತರ ಹಕ್ಕಾಗಿರ್ಬೋದು, ಮಹಿಳೆಯರ ಹಕ್ಕಾಗಿರ್ಬೋದು, ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ನಾನು ಸ್ವಾತಂತ್ರ್ಯ ಎದಕ್ಕಂತೀನಿ ಅಂತಂದರೆ, ಪ್ರಜಾಪ್ರಭುತ್ವ ಎದಕ್ಕಂತೀನಿ ಅಂದರೆ, ದೇಶದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶಿಕ್ಷಣ ಎಲ್ಲವೂ ಯಾವುದೇ ರಕ್ತ ಕ್ರಾಂತಿ ಇಲ್ಲದೇ, ಜಗಳ ಡ್ಯೂಟಿ ಇಲ್ಲದೇ ಎಲ್ಲರಿಗೂ ಸಮಾನ ಸಿಕ್ತು ಅಂದರೆ ಅದಕ್ಕೆ ನಾನು ಸಮಾನತೆ ಅಂತ ಪ್ರಜಾಪ್ರಭುತ್ವ ಕರಿತೀನಿ ಅಂತ ಒಂದು ಕಡೆ ಹೇಳ್ತಾರೆ. ಅಂಥ ನಾಟಕ ನೀವು ತಾವು ಮಾಡಿರಿ. ಈಗ ಎಲ್ಲರೂ ಹೇಳಿದ ಪ್ರಕಾರ ಎಲ್ಲರೂ ಗ್ರಂಥ ಓದೋಕ್ಕಾಗಲ್ಲ, ಬಾಬಾ ಸಾಹೇಬ್ ಇರ್ತಿರ್ತೀರಿ ಎಲ್ಲರೂ ಓದೋಕ್ಕಾಗಲ್ಲ, ಅವ್ರ ಹೋರಾಟ ಎಲ್ಲರೂ ಓದೋಕ್ಕಾಗಲ್ಲ. ಆದರೆ ಈ ನಾಟಕದೊಳಗೆ 90 ನಿಮಿಷದಲ್ಲಿ ಅವರು ಇಡೀ ಜೀವನದ ಎಲ್ಲ ಚಿತ್ರವನ್ನು ಕಟ್ಟಿಕೊಟ್ಟಿದ್ದು ನಿಜವಾಗ್ಲೂ ಕಲಾಕಾರರು ಭಾಳ ಒಳ್ಳೆ ರೀತಿಯ ಕಲಾವಿದರು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ರಚನೆಕಾರರು ಯಾರು ನಮ್ಮ ಹೈದರಾಬಾದ್ ಅವರು ಭಾಳ ಒಳ್ಳೆ ರೀತಿ ಕಲೆಯನ್ನು ಕೊಟ್ಟಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಎಲ್ಲರೂ ಕೂಡ ಇಲ್ಲಿ ನಮ್ಮ ಬೇಲ್ದಾರಾಗಲಿ, ನಮ್ಮ ಇವರು ಪಾಸ್ವಾನವರಾಗಲಿ, ಇನ್ನು ನಮ್ಮ ಡಾಕ್ಟರ್ಜಿಯವರಾಗಲಿ, ಉಳಿದಾರ ಅಂಬದಾಸ್ ಆಗಲಿ ಎಲ್ಲರೂ ಕೂಡ ಒಳ್ಳೆ ರೀತಿ ಶ್ರಮ ವಹಿಸಿ
ಇದೇ ರೀತಿ ನೀವೆಲ್ಲ ಒಂದಾಗಿ ಬಾಬಾ ಸಾಹೇಬರ ಎಲ್ಲರೂ ಬಾಬಾ ಸಾಹೇಬ್ ಮಾಡಬೇಕು ಅನ್ನೋ ಪ್ರಥಮ ಪಡಬೇಕು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ ಎರಡು ಮಾತು ಮುಗಿಸ್ತೇನೆ. ಮೊದಲಂತೂ ಭಾಳ ನಾವು ಇದರಲ್ಲಿದ್ದೆವು ಆತಂಕದಲ್ಲಿ. ಯಾಕಂದರೆ ಇದು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ತರ್ಜುಮೆ ಮಾಡಬೇಕಾದ್ರೆ ಯಾವುದಾದ್ರೂ ಗ್ರಾಮೆಟಿಕಲ್ ಮಿಸ್ಟೇಕ್ ಆಯಿತು, ಏನಾರ ಅನಾಹುತ ಆಯ್ತು ಅಂದರೆ ಇವು ಭಾಷಾಂತರದಲ್ಲಿ ಭಾಳಷ್ಟು ಗಲಾಟೆ ಆಗಿದ್ದು ಉದಾಹರಣೆಗಳು ಈ ದೇಶದಲ್ಲಿದೆ. ಆದರೆ ಎಲ್ಲರ ಅಂಬೇಡ್ಕರ ಸಂಗಮ್ ಶರಣಂ ಗಚ್ಚಾಮಿ ನಾಟಕವನ್ನು ನಮ್ಮ ಏನು ತಂಡ ಇದೆ, ನಮ್ಮದೇನು ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ವಿವಿಧ ದಲಿತ ಸಂಘಟನೆ ಎಲ್ಲ ಮುಖಂಡರುಗಳು ಸೇರಿಕೊಂಡು ಈ ಒಂದು ಅದ್ಭುತ ನಾಟಕಕ್ಕೆ ಅದು ಅಭುದಯ ಆರ್ಟ್ಸ್ ಅಕಾಡೆಮಿದು ಹೈದರಾಬಾದಿನ ಒಂದು ಕನಸಿನ ಒಂದು ಪ್ರಾಜೆಕ್ಟ್. ಅದು ಕನಸಿನ ಪ್ರಾಜೆಕ್ಟ್ ಏನಂದರೆ ಇಂದಿನ ನವಯುವಕರಿಗೆ, ವಿದ್ಯಾರ್ಥಿನಿಯರಿಗೆ ಮತ್ತು ಬಹುಜನರಿಗೆ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಅಂದರೆ ಅದೇ ರಿಸರ್ವೇಷನು, ಸಂವಿಧಾನ ಅಂತಾರೆ. ಆದರೆ ಈ 90 ನಿಮಿಷದ ನಾಟಕದಲ್ಲಿ ಇಡೀ ಸಂಪೂರ್ಣ ಬಾಬಾ ಸಾಹೇಬರು ಹೆಂಗೆ ಕಷ್ಟಪಟ್ಟು ಈ ದೇಶದ 150 ಕೋಟಿ ಜನರಿಗೆ ಹೇಗೆ ಸೇರಿಸಿದ್ದಾರೆ, ಒಂದು ಎಲ್ಲರೂ ಒಂದೇ ಇರಬೇಕಂತ ಹೇಳಿ ದೇಶದ ಕಾನೂನಿದೆ, ಆ ಕಾನೂನಿಗೆ ತಕ್ಕಂತೆ, ಆ ಸಂವಿಧಾನಕ್ಕೆ ತಕ್ಕಂತೆ ಮತ್ತು ಬಾಬಾ ಸಾಹೇಬರ ಒಂದು ಗೌರವಕ್ಕೆ ಒಂದು ಹೆಚ್ಚಿನ ಮೆರುಗನ್ನು ನೀಡ್ತಕ್ಕಂತಹ ಈ ಒಂದು ಕಾರ್ಯ ಮಾಡ್ತಾಯಿದ್ದೀವಿ. ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ಪೂಜ್ಯರು, ಶರಣರು, ಹೋರಾಟಗಾರರು ನಮಗೆ ಹುರಿದುಂಬಿಸಿ ಈ ನಾಟಕವನ್ನು ಮನೆ ಮನೆಗೆ ಮಾತಾಗಲಿ ಅಂತ ಏನು ಹಾರೈಸಿದಾರಲ್ಲ, ಅದಕ್ಕೆ ನಮ್ಮ ಆಯೋಜಕರಿಗೆ ಮತ್ತು ಈ ನಮ್ಮ ಅಭುದಯ ಆರ್ಟ್ಸ್ ಅಕಾಡೆಮಿಯ ಎಲ್ಲ ತಂಡದ ಅಲ್ಲಿ ವಿಶೇಷವಾಗಿ ಕೆ ರಾಜಾ ಅವರು, ಸಿದ್ದೋಜಿ ಅವರು, PSN ಮೂರ್ತಿ ಅವರು, ಜನಾರ್ದನ್ ಅವರು ಮತ್ತು ಜಗ್ರಾಜ್ ಅವರೇನು ಪಾತ್ರ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾಗಿ ಚಿತ್ರದಾಗಿಂದ ಹೊರಗೆ ಬಂದಂಗೆ ಕಾಣ್ತಾ ಇದೆ. ಎಷ್ಟೊಂದು ಜನ ಯಾರು ಇವತ್ತಿನ ಕಾಲಕ್ಕೆ ಮೊಬೈಲ್ ಒಂದು ನಿಮಿಟ್ ಬಿಡಲ್ಲ. ಆದರೆ ನಾನು ಪೂರ ಕಾರ್ಯಕ್ರಮ ನೋಡಿ 90 ಮಿನಿಟ್ದಾಗ ಒಬ್ಬರಿಗೂ ಮೊಬೈಲ್ ಕೈದಾಗ ಹಿಡಿದಿಲ್ಲ. ಇದೇ ಈ ನಾಟಕದ ಒಂದು ಖೂಬ್ಸೂರ್ತಿ ಆದಂಥ ನಾನು ಬೀದರ್ ಭಾಷೆದಾಗ ಹೇಳಬೇಕು. ಹಿರಿಯರಾದ ಶಿವಶರಣಪ್ಪ ವಾಲಿಯವರು ಹೇಳ್ಯಾರಂದ್ರೆ ನಮಗೆ ಒಂದು ದೊಡ್ಡ ಗೌರವ. ಪೂಜ್ಯ ಅಪ್ಪ ಅವರು, ಪ್ರತಿಯೊಬ್ಬರು ಮತ್ತು ನಾನು ಎಲ್ಲರ ಅಂಬೇಡ್ಕರ್ ಅಂಥೇಳಿ ಇಡೀ ಯಾವುದೇ ಜಾತಿ ನೋಡಲ್ದೇ, ಯಾವುದೇ ಪಕ್ಷ ನೋಡಲ್ದೇ ನಾವು ಎಲ್ಲರೂ ಕರೆಸಿದ್ದೇವೆ. ಯಾಕೆಂದರೆ ಎಲ್ಲರ ಅಂಬೇಡ್ಕರ ಸಂಗಮ್ ಶರಣಂ ಗಚ್ಚಾಮಿ. ಧನ್ಯವಾದಗಳು. ಇಲ್ಲ, ನಾವು ಯಾರ ಹತ್ರ ನಾವು ಶೋಲ್ಡರ್ ಟಿಕೆಟ್ ಮಾಡಿಲ್ಲ, VIP ಪಾಸ್ ಮಾಡಿದ್ದೀವಿ. VIP ಪಾಸ್ ಯಾಕೆ ಮಾಡಿದ್ದೀವಿ ಅಂದರೆ ಇದು ವಿಶೇಷ ಪ್ರದರ್ಶನವಾಗಿ ವಿಶೇಷ ಗಣ್ಯ ವ್ಯಕ್ತಿಗಳು ನೋಡಬೇಕು. ಸಾವಿರಾರು ಜನರು ನೋಡುತ್ತಾರೆ, ಅದು ಬೇರೆ. ಆದರೆ ಒಬ್ಬ ಇವತ್ತು ಪೂಜ್ಯರಾಗಲಿ, ಇವತ್ತು ಶಿವಶರಣಪ್ಪ ವಾಲಿಯಂತರಾಗಲಿ, ಮೇಧಾವಿ MG ಮುಳೆಯವರಾಗಲಿ, ಇಂಥವ್ರು ನೋಡಿದರೆ ಅವರು ಸಾವಿರಾರಿಲ್ಲ ಲಕ್ಷ ಜನಕ್ಕೆ ಆ ಸಂದೇಶ ಮುಟ್ಟಿಸ್ಬೇಕಂಥೇಳಿ ನಾನು ಎಲ್ಲ ಪೂಜ್ಯರನ್ನು, ಎಲ್ಲ ಧಾರ್ಮಿಕ ಮುಖಂಡರನ್ನು ಮತ್ತು ಎಲ್ಲ ಪಕ್ಷದವರಿಗೆ ಇಲ್ಲಿ ಕರೆಸಿದೆವು. ಅದು ನಮ್ಗೆ ಸಾರ್ಥಕ ಆಗಿದೆ. ನಮ್ಮ ತಂಡಕ್ಕೆ ನಾನು ಭಾಳ ತುಂಬ ಅಭಿನಂದನೆಯಿಂದ ಹೇಳ್ತೇನೆ. ಅವರೆಲ್ಲರಿಗೆ ಭೀಮಂದ್ರ ಇವರು ಬೀದರ್ನಲ್ಲಿ, ಇವರು ಹೈದರಾಬಾದ್ನಲ್ಲಿ 3 ತಿಂಗಳು ಸತತವಾಗಿ ಕನ್ನಡಕ್ಕೆ ಪ್ರದರ್ಶನಕ್ಕೆ ಕಷ್ಟಪಟ್ಟಿದ್ದಾರೆ ಎಲ್ಲ ಕಲಾವಿದರನ್ನ. ಯಾಕಂದರೆ ಅವರಿಗೆ ಕನ್ನಡ ಬರೋದಿಲ್ಲ, ಹಿಂದಿ ಬರೋದಿಲ್ಲ, ಇಂಗ್ಲೀಷು ಸ್ವಲ್ಪ ಅರ್ಥ ಆಗುತ್ತೆ. ಆದರೆ ಕನ್ನಡ ದಲ್ಲಿ ಅವರು ನೋಡಿದ್ರೆ ನೀವು ಉಚ್ಚಾರಗಳು ಒಂದೂ ತಪ್ಪಿಲ್ಲದೇ ಬಾಳಿದಾರ ಅದ್ಭುತ ಕಲಾವಿದರು. ಟ್ರೈನಿಂಗ್ 3 ತಿಂಗಳು ಸಿದ್ದೋಜಿ ಅವರು, ಮೂರ್ತಿ ಅವರು, ರಾಜಾ ಅವರೆಲ್ಲ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಮತ್ತು ಇದಕ್ಕೆ ಇನ್ನೂ ಭಾಳ ಪ್ರೋತ್ಸಾಹ ಇದೆ. ಈಗ ನಾವಂತೂ ಅವ್ರು 700 करे उधर, हम इधर 1000 करके ही बताएंगे. धन्यवाद. ಇವತ್ತು ಅಭುದಯ ಅಕಾಡೆಮಿ ವತಿಯಿಂದ ನಾಟಕ ಬೀದರಲ್ಲಿ ಪ್ರದರ್ಶನ ಆಯಿತು. ಇದು ಯಶಸ್ವಿ ಪ್ರದರ್ಶನ. ವಿಶೇಷವಾಗಿ ಬೀದರ್ ಶರಣರ ನಾಡಿನಲ್ಲಿ ಜಾತಿ ಧರ್ಮ ಅಂತಕ್ಕಂಥ ಎಲ್ಲ ಮೀರಿ ನಮ್ಮಲ್ಲಿ ಎಲ್ಲ ಸಮುದಾಯದವರು ಬಂದು, ಎಲ್ಲ ಧರ್ಮಗುರುಗಳು ಬಂದು ಈ ಒಂದು ನಾಟಕ ಮುಗಿಯುವವರೆಗೂ ಯಾರೂ ಎದ್ದಿಲ್ಲ. ಇದೊಂದು ವಿಶೇಷತೆ. ಇದು ನಮ್ಮ ಹಿರಿಯರಾದಂಥ ಶಿವಶರಣಪ್ಪ ವಾಲಿಯವರು ಈಗಾಗಲೇ ಎಲ್ಲನೇ ಪ್ರಸ್ತಾವನೆ ಮಾಡಿದ್ದಾರೆ. ಅದರ ಅಂಥ ವಿಚಾರವಾದಿಗಳು ಈ ಬೀದರ್ ಜಿಲ್ಲೆಯ ಶರಣರ ನಾಡಿನ ಇದ್ದಕ್ಕಾಗಿ ಇಲ್ಲಿ ಯಾವುದೇ ಕೋಮು ಗಲಭೆಗಳಿಗೆ ಅವಕಾಶ ಇಲ್ಲ ಅಂಥೇಳಿ ಗೊತ್ತು ಸಾಬೀತು ಮಾಡ್ದಂಗೆ. ಎಸ್, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಒಂದು ಹೇಳಿದ್ರಲ್ಲ, ಘಡೆಮೆ ಸಾಗರ್ ಅಂಥೇಳಿ, ಕೊಡದಲ್ಲೇ ಸಾಗರ್ ತುಂಬಿದಕ್ಕಂಥ ವಿಚಾರಗಳೇ ನಾಟಕ ಸಮಿತಿ ಗೊತ್ತೇನು ಹೇಳ್ತು. ಆ ಅಭುದಯ ನಾಟಕ ಅಕಾಡೆಮಿಗೆ ನಾವು ಬೀದರ್ ಕಮಿಟಿ ಒಟ್ಟಿಂದ ನಾವು ಧನ್ಯವಾದ ಸಲ್ಲಿಸಕ್ಕೆ ಬಯಸ್ತೀವಿ. ಅದೇ ರೀತಿ ನಮ್ಮ ಈ ತಂಡ ನಮ್ಮ ಅನಿಲ್ ಕುಮಾರ್ ಬೇಲ್ದಾರ್ ಅವ್ರ ನೇತೃತ್ವದಲ್ಲಿ ನಾನು, ಶ್ರೀಪತರಾವ್ ದೀನೆ, ಶಿವಕುಮಾರ್ ನೀಲಿಕಟ್ಟಿ, ಪ್ರದೀಪ್ ನಾಟೇಕರ್, ಆಮೇಲೆ ಸಂದೀಪ್ ಕಾಂಟೆ, ಬಸವರಾಜ್ ಮಾಳ್ಗೆ ಅವರು, ಆಮೇಲೆ ನಮ್ಮ ವಿನೋದ್ ಅಪ್ಪೆ ಅವರು, ರಮೇಶ್ ಡಾಕುಳ್ಗಿ ಅವರು, ಆಮೇಲೆ ನಮ್ಮ ಡಾಕ್ಟರ್ ಶೇಡಂಕರ್ ಅವರು, ಇನ್ನಿತರ ಎಲ್ಲ ಗೆಳೆಯರು ಸೇರಿಕೊಂಡು ಈ ಒಂದು ಸುಮಾರು 8-10 ದಿವಸ ನಾವು ಶ್ರಮಪಟ್ಟು ಯಶಸ್ವಿ ಮಾಡಬೇಕಂತ ಎಲ್ಲರೂ ಪ್ರಯತ್ನ ಮಾಡಿ ನಮ್ಮ ಕೆಲಸ ಮಾಡಿಕೊಂಡು ಇವತ್ತು ನಾಟಕ ಅಂತೂ ಸಕ್ಸಸ್ ಆಗಿದೆ.
ಇದು ಇನ್ನು ಮುಂದೆ ಬರೋದ್ರಿಂದ ನಾಳೆ ಗುಲ್ಬರ್ಗದಲ್ಲಿ ಕೂಡ ನಡೀತದೆ ನಾಟಕ. ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿ ನಾವು ಇನ್ನೊಂದು ಸಾರಿ ಹೇಳಬೇಕಂದ್ರೆ ಈ ಶರಣರ ನಾಡಿನಲ್ಲಿ ಶಾಂತಿ ಮತ್ತು ಸಂದೇಶವನ್ನು ಈ ನಾಟಕ ಮುಖಾಂತರ ಎಲ್ಲ ಸಮುದಾಯ ಕೊಟ್ಟಿದ್ದು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.